ಹಲೋ ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ವೀಕ್ಷಕರೇ ನೋಡಬಹುದು, ಇವತ್ತು ನಾವು ಕಾರ್ಸ್ ಎಂಪೈರ್ ಯೂಸ್ ಕಾರ್ ಶೋರೂಮ್ ಬಂದಿದ್ದೀವಿ. ಅಂಡ್ ನೆಕ್ಸ್ಟ್ ಬಂದು ಸಾಕಿಬ್ ಸರ್ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡೋಣ. ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಹೇಳಿ 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 ಸರ್, ನಿಮ್ ಶೋರೂಮ್ ಬಗ್ಗೆ ಹೆಂಗೆ? ನಮ್ ಶೋರೂಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಾವು ಈ ಬಿಸ್ನೆಸ್ ಅಲ್ಲಿ ಮೋರ್ ದೆನ್ 15 ಇಯರ್ಸ್ ಇಂದ ಇದ್ದೀವಿ. ನಮ್ ಶೋರೂಮ್ ಬಂದ್ಬಿಟ್ಟು ಕೋರಮಂಗಲ ಅಲ್ಲಿ ಹಾಟ್ ಸ್ಪಾಟ್ ಜಾಗ. ಕೋರಮಂಗಲ ಸೆಂಟರ್ ಆಫ್ ದ ಬ್ಯಾಂಗ್ಳೂರ್. ಎಲ್ಲಿಂದ ಬಂದ್ರೇನು ಸೆಂಟರ್ ಆಫ್ ದ ಸಿಟಿ, ಎಲ್ಲಿಂದ ಬಂದ್ರೇನು ನಿಯರ್ ಬೈ ಸೆಂಟರ್ ಬೀಳುತ್ತೆ. ನಮ್ ಶೋರೂಮ್ ಸೋನಿ ವರ್ಲ್ಡ್ ಸಿಗ್ನಲ್ ಹತ್ರ 100 ಫೀಟ್ ಮೇನ್ ರೋಡ್ ಅಲ್ಲಿ ಇದೆ. ನಮ್ಮ ಹತ್ರ ಚಿಕ್ಕದು ಗಾಡಿಯಿಂದ ಸ್ಟಾರ್ಟ್ ಆಗಿ ನಮ್ಮ ಹತ್ರ ಪ್ರೀಮಿಯಂ ಸೆಗ್ಮೆಂಟ್ ಎಲ್ಲ ಗಾಡಿ ಇದೆ. ಆಲ್ಮೋಸ್ಟ್ ನಮ್ಮ ಹತ್ರ ಆಲ್ ಲೀಡಿಂಗ್ ಬ್ರ್ಯಾಂಡ್ಸ್, ಇಂಡಿಯನ್ ಆಲ್ ಲೀಡಿಂಗ್ ಬ್ರ್ಯಾಂಡ್ ನಾವು ಡೀಲ್ ಮಾಡ್ತೀವಿ. ನಮ್ಮ ಹತ್ರ ಏನೇನಿದೆ ಲೇಟೆಸ್ಟ್ ವೆಹಿಕಲ್ಸ್, 1000 ಕಿಲೋಮೀಟರ್ ಓಡಿರೋದು, 500 ಕಿಲೋಮೀಟರ್ ಓಡಿರೋದು, ಆ ತರಾನು ವೆಹಿಕಲ್ ನಮ್ಮ ಹತ್ರ ಶೋರೂಮ್ ಅಲ್ಲಿ ಅವೈಲೇಬಲ್ ಇದೆ. 1000 ಕಿಲೋಮೀಟರ್ಸ್, 500 ಕಿಲೋಮೀಟರ್ ಆ ತರಾನು ಅವೈಲೇಬಲ್ ಇದೆ ನಮ್ಮ ಶೋರೂಮ್ ಅಲ್ಲಿ. ಅಂಡ್ ಲೇಟೆಸ್ಟ್ ಗಾಡಿ ಕಿಯಾ, ಸಾನೆಟ್, ಸೆಲ್ಟೋಸ್ ಎಲ್ಲ ಇದೆ. ಅಂಡ್ ನಮ್ ಸಬ್ಸ್ಕ್ರೈಬರ್ಸ್ ಗೆ ಏನ್ ಆಫರ್ಸ್ ಅಂತ ನೋಡಿ ಸರ್. ನಿಮ್ ಕಡೆಯಿಂದ ಬಂದ್ರೆ ವಿಡಿಯೋ ನೋಡ್ಕೊಂಡು ನಾನ್ ಬಂದ್ಬಿಟ್ಟು RTO ಚಾರ್ಜ್ ಏನು ಮಾಡಲ್ಲ. RTO ಏನೇನು RTO ಚಾರ್ಜ್ ಮಾಡಿದ್ವಿ 7000 ರೂಪೀಸ್, 6000 ರೂಪೀಸ್, ಅದ್ ನಾವ್ ಏನು ಚಾರ್ಜ್ ಮಾಡಲ್ಲ. ಫ್ರೀ ಆಫ್ ಕಾಸ್ಟ್ ನಾವು RTO ಮಾಡ್ಕೊಡ್ತೀವಿ. ನಮ್ಮ ಹತ್ರ ಗಾಡಿ ಪರ್ಚೇಸ್ ಮಾಡಿದ್ರೆ ನಿಮ್ ಶೋರೂಮ್, ನಿಮ್ ವಿಡಿಯೋ ನೋಡ್ಕೊಂಡು ನಮ್ ಶೋರೂಮ್ಗೆ ಬಂದ್ರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅವರೇ. ಸೊ ವೀಕ್ಷಕರೇ, ಆಗಲೇ ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್, ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಂಡ್ ಡಿಸ್ಪ್ಲೇದಲ್ಲಿ ಸೈಡಲ್ಲಿ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅಂಡ್ ಬನ್ನಿ ವೀಕ್ಷಕರೇ, ನೋಡ್ಬೋದು ನಮ್ಮ ಮುಂದೆ ಒಂದು ಫಸ್ಟ್ ವೆಹಿಕಲ್ ಕಿಯಾ ಸೆಲ್ಟೋಸ್ ಇದೆ. ಬನ್ನಿ, ಇದು ಬಂದ್ಬಿಟ್ಟು ನೋಡಿ ಬ್ರ್ಯಾಂಡ್ ನ್ಯೂ ವೆಹಿಕಲ್. ಇನ್ನು ಕವರ್ಸ್ ತೆಗ್ದಿಲ್ಲ. ಬರೀ 1000 ಕಿಲೋಮೀಟರ್ ಓಡಿದೆ. 19,50,000 ರೂಪೀಸ್ ಹೊಸ ಗಾಡಿ. ನಾನ್ ಬಂದ್ಬಿಟ್ಟು 17,50,000 ಗೆ ಕೊಡ್ತೀನಿ. ಓನ್ಲಿ 1000 ಕಿಲೋಮೀಟರ್ IMT ಡೀಸೆಲ್. ಯಾವ ಕ್ಲಚ್ಲೆಸ್ ಬರುತ್ತೆ. IMT ಡೀಸೆಲ್ ಇದು, ಕ್ಲಚ್ಲೆಸ್. ಇಂಟೀರಿಯರ್ ನೋಡ್ಬೋದು, ಕವರ್ಸ್ ತೆಗ್ದಿಲ್ಲ. ಇನ್ನು ಬ್ರ್ಯಾಂಡ್ ನ್ಯೂ ಕಾರ್ ತಗೊಳ್ಳೋ ತರ ಇದು ತಗೊಂಡ್ರೆ. ಅಂಡ್ ನೀವು ಎಷ್ಟು ಸರ್ ಹೇಳ್ತಾ ಇದ್ದೀರಾ ಪ್ರೈಸಿಂಗ್? ಇದು ಪ್ರೈಸ್ ಹೊಸ ಗಾಡಿ ಬಂದ್ಬಿಟ್ಟು 19,50,000 ಇದೆ. ನಾನು 1750 ಗೆ ಕೊಟ್ಬಿಡ್ತೀನಿ. ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಡೈರೆಕ್ಟ್ ಬಂದ್ರೆ ಕಸ್ಟಮರ್ ಡೈರೆಕ್ಟ್ ಬಂದ್ರೆ. ಪೆಟ್ರೋಲ್ ಡೀಸೆಲ್ ಸರ್? ಡೀಸೆಲ್. ಸೊ ಹಿಂದೆ ನೋಡ್ಬೋದು ರಿಜಿಸ್ಟ್ರೇಷನ್, ನಂಬರ್ ಪ್ಲೇಟ್ ರಿಜಿಸ್ಟ್ರೇಷನ್ ಆಗಿದೆ, ಆದ್ರೆ ಇನ್ನ ನಂಬರ್ ಪ್ಲೇಟ್ ಬಂದಿಲ್ಲ. TR ನಂಬರ್ ಅಲ್ಲಿದೆ. ಸೊ ವೀಕ್ಷಕರೇ ನೋಡಬಹುದು, ನೆಕ್ಸ್ಟ್ ಇದು ಕಿಯಾ ಸಾನೆಟ್ GT ಲೈನ್ ಆಟೋಮ್ಯಾಟಿಕ್ ಲಿಮಿಟೆಡ್ ಎಡಿಷನ್ ವಿತ್ ಸನ್ ರೂಫ್ ಬರುತ್ತೆ. ಆಟೋಮ್ಯಾಟಿಕ್ ಡೀಸೆಲ್. ಈ ವೆಹಿಕಲ್ ಬಂದ್ಬಿಟ್ಟು ಬರೀ 600 ಕಿಲೋಮೀಟರ್ ಓಡಿದೆ ಅಷ್ಟೇ. ಓನ್ಲಿ 600 ಕಿಲೋಮೀಟರ್ ಓಡಿದೆ ಇದು ವೆಹಿಕಲ್. ಇದು ಯಾಕೆ ಸರ್ ಅಷ್ಟು ಬೇಗ ಸೇಲ್ ಅಲ್ಲ ಸರ್? ನೋಡಿ, ನಮ್ದಿರೋದು ಕಾಂಟ್ಯಾಕ್ಟ್, ನಮ್ದಿರೋದು ನಮ್ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಏನಿದೀವಿ ಬರೀ ಲಿಮಿಟೆಡ್ ಕಾರ್ಸ್. ನಮ್ಮ ಹತ್ರ ಕಡಿಮೆ ಓಡಿರೋದು, ಜೆನ್ಯನ್, ರೆಕಾರ್ಡೆಡ್ ಮೈಲೇಜ್, ಆ ತರ ನಾವು ಮಾಡಿದೀವಿ. ಆ ತರ ನಮ್ದು ಹೆಸರು ಇದೆ ಸರ್. ಓಕೆ, ನೋಡ್ಬೋದು ನೀವು, ಬ್ಯಾಜಿಂಗ್ ಎಲ್ಲ ಇದೆ ನೋಡಿ. GT ಲೈನ್ ಬ್ಯಾಜಿಂಗ್ ಎಲ್ಲ ಇದೆ ವೆಹಿಕಲ್ ಅಲ್ಲಿ. ಫುಲ್ ಈ ರೆಡ್ ಸ್ಟಿಚಿಂಗ್ ಎಲ್ಲ ಸ್ಟಿಚಿಂಗ್. ಹೌದು. ಇದರಲ್ಲಿ ಸೀಟಿಂಗ್ ಸಖತ್ತಾಗಿದೆ. ಹೌದು, ವ್ಯಾಕ್ಯೂಮ್ ಸೀಟ್ಸ್ ಬರುತ್ತೆ ಇದಕ್ಕೆ. ಎಷ್ಟು ಏರ್ ಬ್ಯಾಗ್ಸ್ ಇದೆ ಸರ್ ಇದರಲ್ಲಿ? ಸರ್ ಇದರಲ್ಲಿ ಒಂದು 6 ಏರ್ ಬ್ಯಾಗ್ಸ್ ಬರುತ್ತೆ ಸರ್. 6 ಏರ್ ಬ್ಯಾಗ್ಸ್ ನೋಡಬಹುದು. ಸನ್ ರೂಫ್ ಇದೆ. ಅಂಡ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಪ್ರೈಸ್ ಬಂದ್ಬಿಟ್ಟು ಇದು 16 lakhs ಗೆ ಗಾಡಿ ಕೊಟ್ಬಿಡ್ತೀನಿ ಸರ್. ಹೊಸ ಗಾಡಿ 19 ಇದೆ, ನಾನು 16 lakhs ಗೆ ಕೊಟ್ಬಿಡ್ತೀನಿ. ಡೀಸೆಲ್ ಇದು, ಆಟೋಮೆಟಿಕ್. ಓಕೆ ಸರ್. ವೀಕ್ಷಕರೇ ನೋಡಬಹುದು, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡೈ ಕ್ರೆಟಾ ಇದೆ. ಬನ್ನಿ ಇದು ಡೀಟೇಲ್ಸ್ ಕೇಳೋಣ. 22 ಮಾಡೆಲ್ ಸರ್. ಬರೀ 5000 ಕಿಲೋಮೀಟರ್ ಓಡಿದೆ ಇದು. ಸೂಪರ್. ಓನ್ಲಿ 5000 ಕಿಲೋಮೀಟರ್ ಓಡಿದೆ. ಪೆಟ್ರೋಲ್, ಆಟೋಮೆಟಿಕ್, ಪ್ಯಾನರೋಮಿಕ್ ಸನ್ ರೂಫ್ ಇದೆ ವೆಹಿಕಲ್ ಅಲ್ಲಿ. ನೋಡ್ಬೋದು ನೀವು, ಇದು ಹೊಸ ಗಾಡಿ ತರ ಇದೆ. ಬ್ರ್ಯಾಂಡ್ ನ್ಯೂ ಕಾರ್ ತರಾನೇ ಎಲ್ಲ. ಆಲ್ಮೋಸ್ಟ್ ಶೋರೂಮ್ ವಿಸಿಟ್ ಆಗೋರಿಗೆ ಹೊಸ ಗಾಡಿ ಹೊಸ ಸರ್. ಲೇಟೆಸ್ಟ್ ವೆಹಿಕಲ್ಸ್ ಬೇಕಂದ್ರೆ ನಮ್ಮ ಹತ್ರ ಬಂದ್ರೆ, ಇದ್ ಬಿಟ್ಟು ಇನ್ನು ನಮ್ಮ ಹತ್ರ 50 ಕಾರ್ ಸ್ಟಾಕ್ ಇದೆ ಸರ್. ಇಲ್ಲಿ ಏನ್ ಶೋರೂಮ್ ಅಲ್ಲಿ ಅವೈಲೇಬಲ್ ಇದೆ ಅದ್ ಬಿಟ್ಟು ನಮ್ಮ ಹತ್ರ ಇನ್ನು 50 ಕಾರ್ಸ್ ಅವೈಲೇಬಲ್ ಇದೆ ನಮ್ ಯಾರ್ಡ್ ಅಲ್ಲಿ ನಾವು ಪಾರ್ಕಿಂಗ್ ಮಾಡಿಟ್ಟು. ಸೊ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಏನಿದೆ ಅಂತ ಹೇಳಿದ್ರೆ ನೀವು ಅರೇಂಜ್ ಮಾಡಿ ಕೊಡ್ತೀನಿ ಸರ್. ಅಂಡ್ ಇದರಲ್ಲಿ ನೋಡಬಹುದು 360 ಡಿಗ್ರಿ ಕ್ಯಾಮೆರಾ. ಹೌದು. ಪ್ರೈಸಿಂಗ್ ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು 18 lakhs ಗಾಡಿ ಕೊಟ್ಬಿಡ್ತೀನಿ ಸರ್. 18 lakhs. ಹೊಸದು ಎಷ್ಟಿದೆ ಸರ್? ಹೊಸದು ಬಂದ್ಬಿಟ್ಟು ಸರ್ ಇದು 23 lakhs ಇದೆ ಸರ್. 23 lakhs. ಹೌದು. ಓಕೆ ಸರ್. DCT ಗೇರ್ ಬಾಕ್ಸ್. ಹೌದು, DCT ಗೇರ್ ಬಾಕ್ಸ್. ಓಕೆ. ವೀಕ್ಷಕರೇ ನೋಡಬಹುದು, ನೆಕ್ಸ್ಟ್ ನಮ್ಮ ಮುಂದೆ ಒಂದು Hyundai i20 ಇದೆ. ಬನ್ನಿ ಇದು ಡೀಟೇಲ್ಸ್ ಕೇಳೋಣ. ಸರ್ ಇದು ಬಂದ್ಬಿಟ್ಟು 2017 ಮಾಡೆಲ್ ಆಸ್ಟಾ ಆಪ್ಷನಲ್. ಓಕೆ. i20 ಆಸ್ಟಾ ಆಪ್ಷನಲ್ ಪೆಟ್ರೋಲ್. ಇದರಲ್ಲಿ ಬಟನ್ ಸ್ಟಾರ್ಟ್, ನಿಮ್ಗೆ 6 ಏರ್ ಬ್ಯಾಗ್ಸ್, ಮ್ಯಾಗ್ ವೀಲ್, ಡಿಫಾಗರ್, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ ಸರ್. ವೆಹಿಕಲ್ ಟಾಪ್ ಎಂಡ್ ವೇರಿಯಂಟ್ ಸರ್. ಇದು ಫುಲ್ಲಿ ಟಾಪ್ ಎಂಡ್. ಇದು ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್. ಪೆಟ್ರೋಲ್ ಬರೀ 30,000 ಕಿಲೋಮೀಟರ್ ಓಡಿದೆ ಅಷ್ಟೇ. ಅಂಡ್ ಗೇರ್ ಲಿವರ್ಸ್ ಸಿಂಗಲ್ ಓನರ್ 30,000 ಕಿಲೋಮೀಟರ್ ಓಡಿದೆ. 2017
ಇದು 7 lakhs ಗೆ ಗಾಡಿ ಕೊಟ್ಬಿಡ್ತೀನಿ. 7 ಇನ್ನೂ lakhs. ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಓಕೆ ಸರ್. ಅಷ್ಟು ಆಪ್ಷನಲ್ ಇದು ಲಿಮಿಟೆಡ್ top end ಎಡಿಷನ್ ಬರುತ್ತೆ. ಫುಲ್ ಟಾಪ್ ಎಂಡ್. ಓಕೆ ಸರ್. ವೀಕ್ಷಕರೇ ನೋಡಬಹುದು ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮರ್ಸಿಡೀಸ್ ಇ ಕ್ಲಾಸ್ ಇದೆ. ಬನ್ನಿ ಡೀಟೇಲ್ಸ್ ಕೇಳೋಣ ಸರ್. ಮರ್ಸಿಡೀಸ್ ಇ ಕ್ಲಾಸ್ 2013 ಮಾಡೆಲ್ ಇದು. ಡೀಸೆಲ್ CDI ವಿತ್ ಸನ್ರೂಫ್, ಆಟೋಮೆಟಿಕ್ ವೆಹಿಕಲ್, ಪ್ರೀಮಿಯಂ ಲಕ್ಸುರಿ ಕಾರು. ಈ ವೆಹಿಕಲ್ ನಾನು ಬಂದ್ಬಿಟ್ಟು 17,50,000 rupeesಗೆ ಕೊಟ್ಬಿಡ್ತೀನಿ ಸರ್, ವಿತ್ ಆಲ್ ಸರ್ವಿಸ್ ರೆಕಾರ್ಡ್. ಹೊಸದು ಎಷ್ಟಿರ್ಬೋದು ಸರ್ ಇದು? ಸರ್ ಹೊಸ ಗಾಡಿ ಇವಾಗ ನೀವು 90 lakhs ಇದೆ ಸರ್, ಆಲ್ಮೋಸ್ಟ್ 85-90 lakh rupees ಇವಾಗ ಪ್ರೆಸೆಂಟ್ ಶೇಪ್. ಇದ್ ವೆಹಿಕಲ್ ಬಂದ್ಬಿಟ್ಟು ಆವಾಗ ಒಂದು 45 lakhs 50 lakhs 45 lakhs 50 lakhs. ಓಕೆ. ಏರ್ ಬ್ಯಾಗ್ಸ್ ಎಲ್ಲ ಎಷ್ಟು? ಎಲ್ಲ ಸರ್ ಏರ್ ಬ್ಯಾಗ್ಸ್ ಎಲ್ಲ ಇದಕ್ಕೆ 6 ಏರ್ ಬ್ಯಾಗ್ಸ್ ಬರುತ್ತೆ ಸರ್ ಇದಕ್ಕೆಲ್ಲ. ಅಂಡ್ ಎಲೆಕ್ಟ್ರಾನಿಕ್ ಸೀಟ್ ಅಡ್ಜಸ್ಟ್ಮೆಂಟ್ಸ್ ಹೌದು ಹೌದು. ಸೀಟ್ ಕಂಡೀಷನ್ ಚೆನ್ನಾಗಿದೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ಬರುತ್ತೆ ಸರ್ ವೆಹಿಕಲ್. ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಸರ್ ಇದು. ಓಕೆ. ಕಂಪನಿ ಮ್ಯಾಗ್ ವೀಲ್ಸ್ ಎಲ್ಲ ಇದೆ ಸರ್. ಅಂಡ್ 17 lakhs ಎಷ್ಟು ಸರ್ ಇದು? 17,50,000 ಗೆ ಗಾಡಿ ಕೊಡ್ತೀವಿ. 17,50,000. ಓಕೆ. ಇನ್ನೊಂದು ನಮ್ಗೆ ಕಡಿಮೆ ಬಜೆಟ್ ಅಲ್ಲಿ ಬೇಕಂದ್ರೆ ಈ ಕ್ಲಾಸ್ ಅದೂ ನಮ್ಮ ಹತ್ರ ಇದೆ. ಕಡಿಮೆ ಬಜೆಟ್ ಅಲ್ಲಿ ಈ ಕ್ಲಾಸ್ ಬೇಕಂದ್ರೆ ಅದು ಇದೆ. ಇಲ್ಲಿ ಇಲ್ಲ ಸದ್ಯಕ್ಕೆ. ಇಲ್ಲ ನಮ್ಗೆ ಇದು ಇಲ್ಲಿದೆ ನಮ್ಗೆ. ಓ ಇಲ್ಲೇ ಇದೆ. ಇಲ್ಲೇ ಇದೆ. ಸೊ ಇನ್ನೊಂದು ಕಡಿಮೆ ಬಜೆಟ್ ಅಲ್ಲಿ ಈ ಕ್ಲಾಸ್ ನೋಡೋರಿಗೆ ಇನ್ನೊಂದು ಆಪ್ಷನ್ ಇದೆ ಸರ್. ಇದೇ ಡೀಟೇಲ್ಸ್ ಹೇಳೋಣ ಸರ್. ಸರ್ ಇದು 2011 2011 ಮಾಡಲು, ಸೇಮ್ 250 CDI. ಇದು ಸನ್ರೂಫ್ ಜೊತೆ ನೋಡಿ, ಕಲರ್ ನೋಡಿ ನೀವು ನೋಡಬಹುದು. ಇದು ಮ್ಯಾಜಿಕ್ ಬ್ಲಾಕ್ ತರ, ರಾತ್ರಿ ಬ್ಲಾಕ್ ಕಾಣುತ್ತೆ, ಬೆಳಗ್ಗೆ ಮರೂನ್ ಕಾಣುತ್ತೆ. ಸೂಪರ್ ಕ್ಲಾಸ್ ಕಲರ್ ಇದು. ಇದು ಫುಲ್ ಸರ್ವಿಸ್ ಹಿಸ್ಟ್ರಿ ವಿತ್ ಮೇಂಟೈನ್ಡ್. ಇದು 11 lakhs ಗೆ ಗಾಡಿ ಕೊಟ್ಬಿಡ್ತೀನಿ ಸರ್. 11 lakhs. 11 lakhs. ಅಂಡ್ ಇದಕ್ಕೂ ಎಲೆಕ್ಟ್ರಾನಿಕ್ ಸೀಟ್ ಅಡ್ಜಸ್ಟ್ ಎಲ್ಲ ಇದಕ್ಕೇನು ಏರ್ ಬ್ಯಾಗ್ಸ್, ABS ಎಲ್ಲ ಟಾಪ್ ಎಂಡ್ ವೇರಿಯಂಟ್. ಇದು ಆಟೋಮೆಟಿಕ್ ಎಲೆಕ್ಟ್ರಾನಿಕ್ ಸೀಟ್ ಅಡ್ಜಸ್ಟ್ಮೆಂಟ್, ಸನ್ರೂಫ್, ಏರ್ ಬ್ಯಾಗ್ಸ್, ಮ್ಯಾಗ್ ವೀಲ್ಸ್ ಕಂಪನಿಯಿಂದ ಎಲ್ಲ ಇದೆ ಸರ್. ಕ್ಲೈಮೇಟ್ ಕಂಟ್ರೋಲ್ ಎವ್ರಿಥಿಂಗ್. ಪ್ರೀಮಿಯಂ ಗಾಡಿ ನೋಡೋರಿಗೆ ಒಂದು ಒಳ್ಳೆ ಆಪ್ಷನ್ಸ್ ಇದೆ. 2 ಗಾಡಿ ಇದೆ ಮರ್ಸಿಡೀಸ್. ವೀಕ್ಷಕರೇ ನೋಡಬಹುದು ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಅಮೇಜ್ SMT ಮಾಡೆಲ್ ಇದೆ ಸರ್. ಡೀಸೆಲ್ ಇದು. ಓಕೆ. 2013 ಮಾಡಲು ಡೀಸೆಲ್ ವೆಹಿಕಲ್ ನೋಡಬಹುದು. ನೀಟಾಗಿ ಮೇಂಟೈನ್ಡ್ ಆಗಿದೆ, ಬ್ಯೂಟಿಫುಲ್ ಆಗಿ ಮೇಂಟೈನ್ಡ್ ಆಗಿದೆ. ವೆಹಿಕಲ್ ಬಂದು 2013 60,000 ಬರೀ ಅಷ್ಟೇ ಓಡಿದೆ. ಡೀಸೆಲ್ ಬಜೆಟ್ ಫ್ರೆಂಡ್ಲಿ ಡೀಸೆಲ್ ಅಲ್ಲಿ ಯಾರಾದ್ರೂ ನೋಡ್ತಾರೆ, ಸಿಡಾನ್ ಅಲ್ಲಿ ನೋಡ್ತಾ ಇದಾರೆ ಅಂದ್ರೆ ಈ ವೆಹಿಕಲ್ ಒಂದು 425 ಗೆ ಕೊಟ್ಬಿಡ್ತೀನಿ. 425 ಮೈಲೇಜ್ ನಿಮ್ಗೆ ತುಂಬಾ ಬಹಳ ಚೆನ್ನಾಗಿ ಕೊಡುತ್ತೆ. ಇದು ಆಲ್ಮೋಸ್ಟ್ 18 to 20 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಪರವಾಗಿಲ್ಲ ಸರ್. ಐ ಡಿಟೆಕ್ಟ್ ಇಂಜಿನ್ ಇದು. 1.5 ಲೀಟರ್ ಇಂಜಿನ್ ಪವರ್ಫುಲ್ ಆಗಿ ಇರುತ್ತೆ ಇಂಜಿನ್. ನೋಡಬಹುದು ಸ್ಕ್ರಾಚಸ್ ಇಲ್ಲ. ಅಂಡ್ ಇದಕ್ಕೂ ಸರ್ವಿಸ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ ಸರ್. ಎಲ್ಲ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. ಓಕೆ ಸರ್. ಸೊ ಹೋಂಡಾ ಸಿಟಿ ನೋಡೋರಿಗೆ ಆಪ್ಷನ್ಸ್ ನೋಡಿ, 2 ಹೋಂಡಾ ಸಿಟಿ ಇದೆ ಸದ್ಯಕ್ಕೆ. ಅಂಡ್ ಇದು ಒಂದು ಹೋಂಡಾ ಅಮೇಜ್, ಇದು ಒಂದು ಹೋಂಡಾ ಸಿಟಿ. ಅದು ಪೆಟ್ರೋಲ್, ಅದು ಆಟೋಮೆಟಿಕ್. ಇದು ಬಂದ್ಬಿಟ್ಟು ಡೀಸೆಲ್. ಸೊ ಫಸ್ಟ್ ಡೀಸೆಲ್. ಇದು ಡೀಸೆಲ್, ವೈಟ್ ಕಲರ್ ಡೀಸೆಲ್, 2016 ಮಾಡಲ್. ಇದು ಮೈಲೇಜ್ ಒಳ್ಳೆ ಮೈಲೇಜ್ ಕೊಡುತ್ತೆ. ಹೋಂಡಾ ಅಲ್ಲಿ ಡೀಸೆಲ್ ವೆಹಿಕಲ್ಸ್ ವೆರಿ ಲಿಮಿಟೆಡ್. ಬಹಳ ಒಳ್ಳೆ ಇಂಜಿನ್ ವೆಹಿಕಲ್, ಮೈಲೇಜ್ ಕೊಡುತ್ತೆ ಜಾಸ್ತಿ ಹೋಂಡಾ ವೆಹಿಕಲ್ಸ್. 5,50,000 ಗೆ ಕೊಟ್ಬಿಡು. 16 ಮಾಡಲ್. ಸಿಂಗಲ್ ಓನರ್ ಅಲ್ಲ ಸರ್ ಬರೋದಿದು? ಹೌದು ಸರ್, ಸಿಂಗಲ್ ಓನರ್ ಸರ್ ಇದೂನು. ಸೊ ಇದಕ್ಕೆ ಬೇಸಿಕಲಿ ಅಲಾಯ್ಸ್ ಬರಲ್ಲ, ನಾರ್ಮಲ್ ವೀಲ್ ಕ್ಯಾಪ್. ಹೌದು ಸರ್, ಇದು ಎಸ್ ವರ್ಜನ್. ಸೊ ಪ್ರೈಸಿಂಗು ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ಇಷ್ಟ ಆದ್ರೆ ಡೈರೆಕ್ಟ್ ಶೋರೂಮ್ಗೆ ವಿಸಿಟ್ ಆಗಿ. ಸೊ SUV ಸೆಗ್ಮೆಂಟ್ ನೋಡೋರಿಗೆ ಆಪ್ಷನ್ಸ್ ಇದೆ ನೋಡಿ. ಒಂದು ಫೋರ್ಡ್ ಇಕೋ ಸ್ಪೋರ್ಟ್, ಇದು ಕಾಂಪ್ಯಾಕ್ಟ್ SUV. ಇದು ಬಂದ್ಬಿಟ್ಟು ಆಟೋಮೆಟಿಕ್ ಪೆಟ್ರೋಲ್ ಸರ್. ಇದು ಓಕೆ. ಆಟೋಮೆಟಿಕ್ ಪೆಟ್ರೋಲ್ 2015 ಮಾಡಲ್, 68,000 ಕಿಲೋಮೀಟರ್ ಓಡಿದೆ. ಇದು ಬಂದ್ಬಿಟ್ಟು ಸ್ಪೋರ್ಟ್ಸ್ ಟೈಟಾನಿಯಂ ಸ್ಪೋರ್ಟ್ಸ್ ಟಾಪ್ ಎಂಡ್ ವೇರಿಯಂಟ್. ಇದಕ್ಕೇನು ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಸರ್. ಇದಕ್ಕೂ ಬಟನ್ ಸ್ಟಾರ್ಟ್ ಆದ್ರೆ ಮ್ಯಾಗ್ ವೀಲ್, ಸನ್ರೂಫ್ ಮಾತ್ರ ಇರಲ್ಲ. ಈ ಮಾಡೆಲ್ಗೆ ಸನ್ರೂಫ್ ಇಲ್ಲ. ಇದಾದ್ಮೇಲೆ ಟೈಟಾನಿಯಂ ಪ್ಲಸ್ ಗೆ ಸನ್ರೂಫ್ ಬರುತ್ತೆ. ಓಕೆ. ಈ ಪ್ರೈಸ್ ಬಂದ್ಬಿಟ್ಟು ನಾನು 6,75,000 ಗೆ ಕೊಟ್ಬಿಡ್ತೀನಿ. 6,75,000 ಗೆ ಆಟೋಮೆಟಿಕ್ ಪೆಟ್ರೋಲ್ ಓಕೆ ಕೊಟ್ಬಿಡ್ತೀನಿ. ಎಕ್ಸ್ಟ್ರಾ ಬಿಡಿಂಗ್ಸ್ ಎಲ್ಲ ಯಾವ್ದು ಹಾಕ್ಸಿಲ್ಲ ಸರ್? ಇಲ್ಲ, ಏನು ಇಲ್ಲ ಸರ್. ಹೆಂಗ್ ಸ್ಟಾಕ್ ವೆಹಿಕಲ್ ಇದೆ, ಕಂಪನಿ ಸ್ಟಾಕ್ ವೆಹಿಕಲ್ ಆ ತರಾನೇ ಇದೆ ಸರ್. ಇದಕ್ಕೆ ಸರ್ವಿಸ್ ಹಿಸ್ಟ್ರಿ ಕೂಡ ಸರ್ವಿಸ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ. ಓಕೆ. ಆಲ್ ಎಲ್ಲ ವೆಹಿಕಲ್ಸ್ ಅಲ್ಲಿ ನಿಮಗೆ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ನೋಡೋರು ಇದ್ರೆ ಓಕೆ ಓಕೆ ನೋಡ್ಬೋದು. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ i10 ಇದೆ. ಬನ್ನಿ ಡೀಟೇಲ್ಸ್ ಕೇಳೋಣ ಸರ್. ಇದು 2010 ಮಾಡಲ್. ಯಾರಾದ್ರೂ ಕಡಿಮೆ ಬಜೆಟ್ ಅಲ್ಲಿ ನೋಡ್ತಾ ಇದ್ದೀರಾ, ಒಂದು ಸ್ಮಾಲ್ ಫಸ್ಟ್ ಟೈಮ್ ಯೂಸರ್ ಕಲಿಬೇಕಂದ್ರೆ ನೋಡ್ಬೇಕಂದ್ರೆ ಸ್ಪೋರ್ಟ್ಸ್ ವರ್ಜನ್ 2010 ಮಾಡಲ್. ಇದು ಬಂದ್ಬಿಟ್ಟು ಒಂದು 2,30,000 ಗೆ ಕೊಟ್ಬಿಡ್ತೀನಿ ಸರ್.
2,30,000 ಇದು ಸೆಕೆಂಡ್ ಓನರ್ ಅಲ್ಲ ಸರ್? 53,000 ಕಿಲೋಮೀಟರ್ ರೋಡ್ ಇದೆ. ಇದು ರೆಕಾರ್ಡೆಡ್ ಮೈಲೇಜ್, ಸೆಕೆಂಡ್ ಓನರ್. i10 ಸ್ಪೋರ್ಟ್ಸ್ ಇದು. ಸ್ಪೋರ್ಟ್ಸ್, ಓಕೆ. ಇದಕ್ಕೂ ಸರ್ವಿಸ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ ಸರ್. ಎಲ್ಲ ಏನಿದೆ ಜೆನ್ಯನ್ ಓಡೋಮೀಟರ್ ಎಲ್ಲ ಸಿಗುತ್ತೆ, ಸರ್ವಿಸ್ ಹಿಸ್ಟ್ರಿ. ಗಾಡಿ ಇಷ್ಟ ಆದ್ರೆ ಅವ್ರು ಬಂದು ಟೆಸ್ಟ್ ಡ್ರೈವ್ ಕೂಡ, ಕಸ್ಟಮರ್ಸ್ ಟೆಸ್ಟ್ ಡ್ರೈವ್ ಹೌದು, ಟೆಸ್ಟ್ ಡ್ರೈವ್ ಕೂಡ ಕೊಡ್ತೀನಿ. ಗಾಡಿ ಅವ್ರ ಮೆಕ್ಯಾನಿಕ್ಗೆ ಕರ್ಕೊಂಡು ಇಲ್ಲಾಂದ್ರೆ ಕಂಪನಿ ತಗೊಂಡು ಹೋಗೋದು, ತೋರಿಸ್ಕೊಂಡು ತಗೊಂಡ್ಬೋದು. ಓಕೆ, ಅದೆಲ್ಲ ಏನು ಅದೆಲ್ಲ ನಮ್ಮ ಹತ್ರ ಏನಿಲ್ಲ. ಅವ್ರು ಫುಲ್ಲಿ ಸ್ಯಾಟಿಸ್ಫೈಡ್ ಕಸ್ಟಮರ್ ಆದ್ರೆ ನಾವು ಸ್ಯಾಟಿಸ್ಫೈ ಆಗೋ ಥರ. ಮೇನ್ ಔಟ್ ಸ್ಯಾಟಿಸ್ಫೈ ಸ್ಯಾಟಿಸ್ಫ್ಯಾಕ್ಷನ್. ಹೌದು, ಒಂಥರ ಟ್ರಸ್ಟ್ ಇರಬೇಕು. ಟ್ರಸ್ಟ್ ಇರಬೇಕು ಅಂದ್ರೆ ಟ್ರಸ್ಟೇ ಮುಖ್ಯ, ಟ್ರಸ್ಟೇ ಇಂಪಾರ್ಟೆಂಟ್. ವೀಕ್ಷಕರೇ ನೋಡ್ಬೋದು, ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹ್ಯೂಮಂಗಸ್ ಒಂದು ಮರ್ಸಿಡೀಸ್ ಬಿಗ್ ಬಾಯ್ ಅಂತ ಇದೆ. GL 350. ಇದು ಡೀಟೇಲ್ಸ್ ಎಲ್ಲ ಸರ್, ಇದು ಬಂದ್ಬಿಟ್ಟು ಮರ್ಸಿಡೀಸ್ ಇದು AMG ಎಡಿಷನ್. ಇದು AMG ಎಡಿಷನ್ ಬರೀ ಓನ್ಲಿ ಇಂಡಿಯಾದ್ರಲ್ಲಿ 30 ವೆಹಿಕಲ್ಸ್ ಇದೆ ಇದಷ್ಟೇ. ಅದ್ರದ್ದು ಒಂದು ವರ್ಷನ್ ಇದು. GL 63 ಬಂತು, ಅದ್ರದ್ದು ಬಾಡಿ, ಬಟ್ ಇಂಜಿನ್ ಡೀಸೆಲ್ದು 2013 ಮಾಡೆಲ್ ಇದು. ಸೀಟಿಂಗ್ ನೋಡ್ಬೋದು ನೀವೆಲ್ಲ, ಅದು ಕಂಪ್ಲೀಟ್ ಬೇರೆ GL ಗಿಂತ ಎಲ್ಲ ಕಂಪ್ಲೀಟ್ ಡಿಫ್ರೆಂಟ್. CBU ಕಾರ್ ಇದು. AMG ಬಾಡಿ ಕಿಟ್ ಎಲ್ಲ ಗಾಡಿಗೆ. 2013 ಮಾಡೆಲ್. ಪ್ಯಾನರೋಮಿಕ್ ಸನ್ ರೂಫ್ ಪ್ಲಸ್ ಮೂನ್ ರೂಫ್ ಎಲ್ಲ ಬರುತ್ತೆ. ಸೀಟ್ ಮಸಾಜರ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಏರ್ಮ್ಯಾಟಿಕ್ಸ್, ಸೀಟ್ ಮಸಾಜರ್ ಕಂಪ್ಲೀಟ್ ಸರ್. ಬಿಗ್ ಬಾಯ್ ಅಂದ್ರೆ ಬಿಗ್ ಬಾಯ್ನೇ. ಸೂಪರ್ ಆಗಿದೆ ಸರ್. CBU ಅಂದ್ರೆ CBU ಅಂದ್ರೆ ಇಟ್ ಈಸ್ ಬಿನ್ ಇಂಪೋರ್ಟೆಡ್. 30 ವೆಹಿಕಲ್ಸ್ ಇಂಪೋರ್ಟ್ ಆಗಿದ್ದು. ಓಕೆ, ಅವಾಗ ಇದರಿಂದ ಬರೀ ಇದು GL ಗೆ ಪ್ರಮೋಟ್ ಮಾಡಕ್ಕೆ ದೇ ಹ್ಯಾವ್ ಮೇಡ್ ದಿಸ್ GL 63 ಬಾಡಿ ಕಿಟ್ ಹಾಕ್ಕೊಟ್ರು. ಬಟ್ ಓನ್ಲಿ ಡಿಫರೆನ್ಸ್ ಇಂಜಿನ್ ಇಸ್ ಡೀಸೆಲ್. ಕಂಪನಿಯಿಂದಾನೇ ಎಲ್ಲ ಇದು ಬಾಡಿ ಕಿಟ್ ಎಲ್ಲ ಬಂದಿದ್ದು. 30 ವೆಹಿಕಲ್ಸ್ ಸರ್. 30 ವೆಹಿಕಲ್ಸ್ ಇದೆ ನಮ್ಮ ಹತ್ರ ಒಂದು ಸೇಲ್ಗೆ ಇದೆ. ಓಕೆ, ಎಷ್ಟು ರನ್ ಆಗಿದೆ ಸರ್? 96,000 ಕಿಲೋಮೀಟರ್ ರನ್ ಆಗಿದೆ ವಿತ್ ಆಲ್ ಸರ್ವಿಸ್ ರೆಕಾರ್ಡ್. ಗಾಡಿ ತುಂಬಾ ಚೆನ್ನಾಗಿದೆ. ನಾನು 30 lakhsಗೆ ಗಾಡಿ ಕೊಡ್ತೀನಿ. 30 lakhs. ಹೊಸದಂದ್ರೆ ಎಷ್ಟು ಇರುತ್ತೆ ಸರ್? ಹೊಸದು ಇವಾಗ ನಿಮ್ಗೆ GLS ಅಂತ ಬರ್ತಾ ಇದೆ. ಇವಾಗ ಆಲ್ಮೋಸ್ಟ್ 2 CR ಕ್ಲೋಸ್ ಟು ಇದೆ ಸರ್. ಅವಾಗ ಇತ್ತು ಸರ್ 1 crore ಚೇಂಜ್ ಇತ್ತು ಸರ್. ಅವಾಗ ಪರವಾಗಿಲ್ಲ ಸರ್. 120 ಚೇಂಜ್ ಇತ್ತು. ಡೈರೆಕ್ಟ್ ಬಂದ್ರೆ ಇನ್ನ ಕಡಿಮೆ ಆಗುತ್ತಾ ಸರ್? ಇನ್ನು ಕಡಿಮೆ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ನಿಮ್ ವಿಡಿಯೋ ಮುಖಾಂತರ ಬಂದ್ರೆ ಇನ್ನೂ ಕಡಿಮೆ ಮಾಡ್ಕೊಡ್ತೀನಿ. ಓಕೆ ಸರ್. 8 ಸೀಟರ್ ಅಲ್ಲ ಸರ್ ಇದು? ಸರ್ 8 ಸೀಟರ್ ಸರ್. 8 ಸೀಟರ್. ಓಕೆ ಸರ್. ಸೊ ಇನ್ನೊಂದು GL ಇದೆ. ಇದು ನೋಡಕ್ಕೆ ಲೇಟೆಸ್ಟ್ ವರ್ಷನ್ ತರ ಇದೆ. ಅದು AMG. ಇದು ಯಾವ್ದು ಸರ್? ಸರ್, ಅದು ಬಂದ್ಬಿಟ್ಟು AMG ದು ಬಾಡಿ ಕಿಟ್ಸ್. ಇದು ಬಂದ್ಬಿಟ್ಟು ನಾರ್ಮಲ್ GL ಹೆಂಗ್ ಬರುತ್ತೆ ನಿಮ್ಗೆ ಚೇಂಜಸ್ ನೋಡ್ಬೋದು ನೀವು ಇದರಲ್ಲಿ. ನಾರ್ಮಲ್ ಇದು ಬಂದ್ಬಿಟ್ಟು 2014 ಮಾಡೆಲ್ ಇದು. ಇದು GL 350 ಇದೂನು. ಓಕೆ. ಇದರಲ್ಲಿ ಏನಂದ್ರೆ ಬಾಡಿ ಕಿಟ್ಸ್ ಇಲ್ಲ AMG ದು, ಅದರಲ್ಲಿ ಬಾಡಿ ಕಿಟ್ಸ್ ಇದೆ. ಅಂಡ್ ಇದು ಯೂಶಲಿ ನಾವು ನೋಡಿರ್ತೀವಿ ಸರ್ ರೋಡ್ ಅಲ್ಲೆಲ್ಲ. ಅದು ರೇರ್. ಅದು ವೆರಿ ರೇರ್ ಸರ್. ಅದು ವೆರಿ ರೇರ್. ನೋಡಿ, ಇದರಲ್ಲಿ ಬೇಜ್ ಇಂಟೀರಿಯರ್ ಬರುತ್ತೆ. ಅದರಲ್ಲಿ ಬಂದ್ಬಿಟ್ಟು ಇಂಟೀರಿಯರ್ ಡಿಫ್ರೆಂಟ್. ಅದರಲ್ಲಿ AMG G63 ದು ಇಂಟೀರಿಯರ್ ಇತ್ತು ಆ ವೆಹಿಕಲ್ ಅಲ್ಲಿ. ಈ ವೆಹಿಕಲ್ ಅಲ್ಲಿ ಈ ತರ ಇಂಟೀರಿಯರ್ ಬರುತ್ತೆ ಸರ್. ಇದನ್ನು 8 ಸೀಟರ್ ಬರುತ್ತಲ್ಲ ಸರ್? ಹೌದು ಸರ್. ಏನಾದ್ರೂ ಲಾಂಗ್ ಡ್ರೈವ್ ಎಲ್ಲ ತಗೊಂಡು ಹೋದ್ರೆ ಸೂಪರ್ ಆಗಿರುತ್ತೆ ಸರ್. ಹೌದು ಸರ್. ತುಂಬಾ ಡ್ರೈವ್ ಮಾಡಕ್ಕೆ ಒಂದು ಫ್ಲೈಟ್ ಫೀಲಿಂಗ್ ಕೊಡುತ್ತೆ ಸರ್. ಟಿವಿ ಅಲ್ಲೇ ಹೊಡ್ಕೊಂಡು ಹೋಗ್ಬಿಡ್ತೀವಿ ಇದೆಲ್ಲ ಸಿಕ್ಕಿದ್ರೆ ನಾನು ಹೆಂಗ್ ಹೋಗ್ತೀನಿ. ಬಿಸಿನೆಸ್ ಕ್ಲಾಸ್ ಫೀಲಿಂಗ್. ಇದಕ್ಕೇನು ಪ್ಯಾನರೋಮಿಕ್ ಸನ್ ರೂಫ್ ಪ್ಲಸ್ ಮೂನ್ ರೂಫ್ ಎಲ್ಲ ಬರುತ್ತೆ ಸರ್. ಪ್ರೈಸಿಂಗ್ ಸರ್ ಇದ್ದದ್ದು? ಇದು ಬಂದ್ಬಿಟ್ಟು 30 lakhsಗೆ ಕೊಟ್ಬಿಡ್ತೀನಿ ಸರ್. 2014 ಮಾಡೆಲ್. ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಬಂದ್ರೆ. ಯಾಕೆ ಸರ್ 30 lakhs? ಸರ್, ಯಾಕಂದ್ರೆ 2013 ಮಾಡೆಲ್, ಇದು 2014 ಮಾಡೆಲ್. ಓಕೆ ಸರ್, ಇದು 2011 ಮಾಡೆಲ್ ಹೋಂಡಾ ಸಿಟಿ ಆಟೋಮೆಟಿಕ್. ಯಾರಾದ್ರೂ ಆಟೋಮೆಟಿಕ್ ಸಿಡಾನ್ ಅಲ್ಲಿ ನೋಡ್ತಾ ಇದಾರೆ ಅಂದ್ರೆ ಸೆಮಿ ಲಕ್ಸುರಿ ಕಾರು. ಹೋಂಡಾ ಸಿಟಿ ಲವರ್ಸ್ ತುಂಬಾ ಜನ ಇದ್ದಾರೆ ಸರ್. ತುಂಬಾ ಲೈಕರ್ ಸರ್ ಹೋಂಡಾ ಸಿಟಿದು. ಐವಿಟೆಕ್ ಇದು ಸೆಕೆಂಡ್ ಓನರ್ ಆಗಿದೆ. ಹೌದು, ಸೆಕೆಂಡ್ ಓನರ್ ಆಗಿ 3,25,000 ಗೆ ಕೊಟ್ಬಿಡ್ತೀನಿ ಸರ್. ಆಟೋಮೆಟಿಕ್. ಕಡಿಮೆ ಆಗ್ಬೋದಾ ಸರ್ ಇನ್ನ? ಬಂದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಇದಕ್ಕೆ ಏರ್ ಬ್ಯಾಗ್ಸ್ ಎಲ್ಲ ಎಷ್ಟು ಬರುತ್ತೆ ಸರ್? ಇದಕ್ಕೆ 2 ಏರ್ ಬ್ಯಾಗ್ಸ್ ಬರುತ್ತೆ ಸರ್. 2 ಏರ್ ಬ್ಯಾಗ್ಸ್ ಅಂಡ್ ಪೆಟ್ರೋಲ್ ಇಂಜಿನ್ ಬರುತ್ತೆ. ಹೌದು, ಪೆಟ್ರೋಲ್ ಇಂಜಿನ್. 90,000 ಕಿಲೋಮೀಟರ್ಸ್ ರನ್ ಆಗಿದೆ. ಹೌದು, ನೋಡ್ಬೋದು. ಗಾಡಿ ಇಷ್ಟ ಆದ್ರೆ ಬನ್ನಿ ಟೆಸ್ಟ್ ಡ್ರೈವ್ ಮಾಡಿ ತಗೊಂಡು ಹೋಗಿ. ಸೊ ವೀಕ್ಷಕರೇ ನೋಡ್ಬೋದು, ಇನೋವಾ ಲವರ್ಸ್ ಯಾರ್ಯಾರು ಇದ್ದೀರಾ, 2 ಇನೋವಾ ಇದೆ. ಅಂಡ್ ಬನ್ನಿ ಫಸ್ಟ್ ಇದು ಡೀಟೇಲ್ಸ್ ಕೇಳೋಣ ಸರ್. ಸರ್, ಇದು 2012 ಮಾಡೆಲ್. 750 ಕೊಟ್ಬಿಡ್ತೀನಿ ಸರ್. ನ್ಯೂ ಶೇಪ್ ಅಂದ್ರೆ 2012 ಅಲ್ಲಿ ಏನ್ ಶೇಪ್ ಬಂತು ಆ ಶೇಪ್. ಗಾಡಿ ಬಂದ್ಬಿಟ್ಟು ವಿ ವರ್ಷನ್. ಸೆಕೆಂಡ್ ಜನ್ ಅಂತಾರಲ್ಲ ಸರ್ ಇದು? ಸರ್, ಇದು ಬಂದ್ಬಿಟ್ಟು ಹೌದು. ಇದು ಬಂದ್ಬಿಟ್ಟು ನಿಮ್ಗೆ ವಿ ವರ್ಷನ್ 8 ಸೀಟರ್. ಪ್ರೈಸ್ ಬಂದ್ಬಿಟ್ಟು ನಾನು 750ಗೆ ಇದು ಕೊಟ್ಬಿಡ್ತೀನಿ. 750 ಕೊಟ್ಬಿಡ್ತೀನಿ ಸರ್. ಸೊ ಟೈರ್ಸ್ ಹೊಸದು ಹಾಕ್ಸಿದ್ದಾರಾ ಸರ್? ಹೌದು ಸರ್, ಹೊಸ ಟೈರ್ಸ್ ಇದೆ. ಹೊಸ ಟೈರ್ಸ್ ಇದೆ ನೋಡ್ಬೋದು. ಮ್ಯಾಗ್ ವೀಲ್ಸ್ ಇದೆ, ಎಲ್ಲ ಇದೆ ನೋಡಿ.
ಓನರ್ ಸರ್ ಇದು ಅದು ಥರ್ಡ್ ಓನರ್ ಆಗಿದೆ. ಥರ್ಡ್ ಓನರ್ ಆಗಿದೆ. ಓಕೆ ಸರ್. ಸೊ ವೀಕ್ಷಕರೇ ನೋಡ್ಬೋದು ಇನ್ನೊಂದು ಇನೋವಾ ಇದೆ. ಈ ಗಾಡಿಯಲ್ಲಿ ಒಂದು ಸರ್ಪ್ರೈಸ್ ಇದೆ ಸೆಕೆಂಡ್ ರೋ ಅಲ್ಲಿ. ಅದು ಹೋಗ್ತಾ ಹೋಗ್ತಾ ನಿಮ್ಗೆ ತೋರಿಸ್ಕೊಡ್ತೀವಿ ಬನ್ನಿ ಸರ್. ಯಾರಾದ್ರೂ ಬಿಸಿನೆಸ್ ಮೆನ್ಸ್ಗೋಸ್ಕರ ಈ ವೆಹಿಕಲ್ ಒಂದು ಫುಲ್ ಶೌಕಿ ಇರ್ತಾರಲ್ಲ, ಇನೋವಾ ಅಲ್ಲಿ ಫುಲ್ ಲಕ್ಸುರಿ ಬೇಕು, ಒಂದು ಒಳ್ಳೆ ಫೀಲಿಂಗ್ ಬೇಕಂದ್ರೆ ಅವ್ರಿಗೋಸ್ಕರ ಈ ವೆಹಿಕಲ್. ಇದು ಕಂಪ್ಲೀಟ್ ನೋಡಿ ಇಂಟೀರಿಯರು ಡಿ ಸಿ ಕನ್ವರ್ಷನ್, ಇದು ಡಿ ಸಿ ಕನ್ವರ್ಟ್ ಆಗಿರೋದು. ಓಕೆ. ಒಳಗಡೆ ರೆಫ್ರಿಜರೇಟರು, ರೆಕ್ಲೈನರ್ ಸೀಟ್ಸು, ಟಿವಿ ಎಲ್ಲ ಇದೆ ಸರ್. ಸೆಂಟ್ರಲೈಸ್ಡ್ AC ಎಲ್ಲ ಇದೆ. ಒಂದು ಕ್ಯಾಬಿನ್ ಇದು ಹಿಂದೆ. ಸೀಟಿಂಗ್ ಒಂಥರ ರೋಲ್ಸ್ ರಾಯ್ಸ್ ತರ ಇದೆ ಸರ್. ಹೌದು ಸರ್, ಒಂದು ರೋಲ್ಸ್ ರಾಯ್ಸ್ ತರ ಒಂದು ಫೀಲಿಂಗ್ ಸಿಗತ್ತೆ ಗಾಡಿಯಲ್ಲಿ ಹೋಗ್ತಾ ಇದ್ರೆ. ನನ್ಗಂತೂ 2013 ಮಾಡೆಲ್ ಸರ್ ಇದು. ಇದು ಉತ್ತರಾಖಂಡ್ ರಿಜಿಸ್ಟ್ರೇಷನ್ ವಿತ್ NOC ಕೊಡ್ತೀನಿ. ಓಕೆ. ವಿತ್ NOC ಕೊಡ್ತೀನಿ. 6,75,000 ಕೊಟ್ಬಿಡ್ತೀನಿ. ರೋಲ್ಸ್ ರಾಯ್ಸ್ ಫೀಲಿಂಗ್ಸ್ ಇನ್ 6,75,000. ನನ್ಗಂತೂ ತುಂಬಾ ಖುಷಿ ಆಯ್ತು ಸರ್ ಗಾಡಿ. ಹೌದು ಸರ್, ಒಳ್ಳೆ ಗಾಡಿ. ಕೂತ್ಕೊಂಡು ಹೋಗಿದ್ರೆ ಗೊತ್ತಾಗಲ್ಲ, ಯಾಕಂದ್ರೆ ಕಂಪ್ಲೀಟ್ ಕ್ಲೋಸ್ಡ್ ಇಲ್ಲ, ಡ್ರೈವರ್ ಯಾರು ಕಾಣಲ್ಲ. ಬರೀ ನಾವು ಹೋಗ್ತಾ ಇದ್ರೆ ಒಂದು ಟಿವಿ ನೋಡ್ಕೊಂಡು ಒಂದು ಒಳ್ಳೆ ಫೀಲಿಂಗ್ ಬರುತ್ತೆ. ಮೂವಿ ನೋಡ್ಕೊಂಡು ಹೋದ್ರೆ ಎಲ್ಲೂ ಬೇಕಂದ್ರೆ ಇಲ್ಲಿಂದ ಕಾಶ್ಮೀರನು ಹೋಗ್ಬೋದು, ಗೊತ್ತಾಗಲ್ಲ ಆ ತರ. ಆದ್ರೆ ಡ್ರೈವರ್ಗೂ ನಮ್ಗೂ ಕನೆಕ್ಷನ್. ಹೌದು, ಕನೆಕ್ಷನ್ ಇರಲ್ಲ. ಸೊ ವೀಕ್ಷಕರೇ ನೋಡ್ಬೋದು ಸ್ಟಾಕ್ಸ್ ಗಳ ಬಗ್ಗೆ ಸಾಕಿಬ್ ಸರ್ ಅವರು ಸೂಪರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೀವೇನಾದ್ರೂ ಡೌಟ್ ಇದ್ರೆ ಸರ್ ನಂಬರ್ ಕೊಟ್ಟಿರ್ತೀನಿ, ಯಾವಾಗ್ಲೂ ಶೋರೂಮ್ ಅಲ್ಲಿ ಇದ್ದೇ ಇರ್ತಾರೆ. ಟೆಸ್ಟ್ ಡ್ರೈವ್ ಬನ್ನಿ, ಇಷ್ಟ ಆದ್ರೆ ಗಾಡಿನ ತಗೊಂಡೋಗಿ. ಶೋರೂಮ್ ಬೇಕಂದ್ರೆ ಚೆಕ್ ಮಾಡಿಸ್ಬೋದು. ಮೆಕ್ಯಾನಿಕ್ ಏನು ಬೇಕಂದ್ರೆ ಎಲ್ಲೂ ವೆಹಿಕಲ್ ತಗೊಂಡು ಹೋಗಿ ಅವ್ರ ಮೆಕ್ಯಾನಿಕ್, ಪರ್ಸನಲ್ ಮೆಕ್ಯಾನಿಕ್, ಅಥರೈಸ್ಡ್ ಸರ್ವಿಸ್ ಸೆಂಟರ್ ಇದ್ರೆ ಕಂಪನಿ ತಗೊಂಡು ಹೋಗಿ ಚೆಕ್ ಮಾಡ್ಬೋದು. 100% ಆಕ್ಸಿಡೆಂಟ್ ಫ್ರೀ ಕಾರ್, ಡಿಫೆಕ್ಟೆಡ್ ಫ್ರೀ ಕಾರ್, ಜೆನ್ಯನ್ ಓಡೋಮೀಟರ್ಸ್ ನಾವು ಮಾರೋದು. ಅದ್ರಲ್ಲಿ ಏನು ತೊಂದರೆ ಇಲ್ಲ. ಬಂದ್ಬಿಟ್ಟು ಗಾಡಿ ತಗೊಳ್ಳೋ ಮುಂಚೆ ತೋರಿಸಿ ತಗೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೇದಾಗಲಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ವೀಕ್ಷಕರೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಅದೇ ನೀವು ಮಾಡೋ ಫೇವರ್. And see you in the next video. Bye bye. Peace out.